ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ನೋಡ್ರಿ, ನಾಗರ ಪಂಚಮಿಗೆ ವಿಶೇಷವಾಗಿ 5 ಥರದ ಉಂಡೆ ಮಾಡೋದು ಹೇಗಂತ ನೋಡೋಣ್ರಿ. ಒಂದ ಪಾಕದಾಗ 5 ಥರ ಉಂಡೆ ಕಟ್ಟಿ ತೋರಿಸ್ತೀನಿ ನೋಡ್ರಿ. ಶೇಂಗಾದು, ಎಳ್ಳಿನೂ, ಹಿಟ್ಟಿನೂ, ಮಂಡಕ್ಕಿವು, ಜೋಳದ ಹಳ್ಳು ಹುರಿದಿರ್ತಾವಲ್ರಿ ಆದ್ರು. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಟೋಟಲ್ 2 kg ಬೆಲ್ಲನ ಹಾಕ್ಯಣ ನೋಡ್ರಿ. ಪುಡಿ ಮಾಡಿ, ಸಣ್ಣಗೆ ಪುಡಿ ಮಾಡಿ ಹಾಕ್ಯಣ್ರಿ. ಅಂದ್ರೆ ಜಲ್ದಿ ಕರಗ್ತೈತ್ರಿ. ಒಂದು ಸಣ್ಣ ಚರಿಗಿಲೆ 1 ಚರಿ ನೀರು ಹಾಕ್ಯಂದ ನೋಡ್ರಿ. 1/4 ಲೀಟ್ರಕ್ಕೆ ನಾನು ಕಮ್ಮಿ ಹಾಕತ್ರಿ ನೀರದು, ಅಷ್ಟು ನೀರು ಹಾಕ್ಯಣ ನೋಡ್ರಿ. ಈಗ ನೋಡ್ರಿ, ಉರಿ ಸ್ಲೋ ಇಟ್ಕೊಂಡು ಈ ಥರ ಕೈ ಆಡ್ಕೊಂತ ಇರ್ಬೇಕ್ರಿ. ಒಂದು ಸ್ವಲ್ಪ ಬೆಲ್ಲ ಕರಗೋ ಮಟನ ಕೈ ಆಡ್ಕೊಂತನೇ ಇರ್ಬೇಕು ನೋಡ್ರಿ. ವಿಡಿಯೋದಾಗ ತೋರಿಸ್ತಾನಲ್ರಿ ಅಷ್ಟ ಉಂಡೆ ಕಟ್ಟಿಲ್ರಿ. ಜಾಸ್ತಿ ಉಂಡೆ ಕಟ್ಟೋ ಸಲುವಾಗಿ ಜಾಸ್ತಿ ಬೆಲ್ಲ ಹಾಕಿನಿ ನೋಡ್ರಿ. ಒಮ್ಮಕ್ಲೆ ಈ ಥರ ಹಣ ಕಾಸಿಟ್ಕೊಂಡ್ಬಿಟ್ರೆ ಎಷ್ಟು ಬೇಕಷ್ಟು ಉಂಡೆ ಕಟ್ಬೋದ್ರಿ. ನೋಡ್ರಿ, ಒಟ್ಟು ಬೆಲ್ಲ ಕರಿಗೈತಿ. ಈಗ ಪಾಕ ಬಂದೈತೇನ ನೋಡೋಣ್ರಿ. ನೋಡ್ರಿ, ಈ ಥರ ನೀರು ಹಾಕ್ಯಂದು ಇಟ್ಕೊಳನ್ರಿ. ಒಂದು ತಾಟ್ ತೊಗೊಂಡು ನೀರು ಹಾಕ್ಯಂದು ಇಟ್ಕೊಳನಿ. ಇದ್ರಾಗ ಒಂದು ಸ್ವಲ್ಪ ದುಂಡಗಾದ್ರೆ ಆಣ ಬಂದಂಗೆ ನೋಡ್ರಿ. ನೋಡ್ರಿ, ಒಂದು ಸ್ವಲ್ಪ ದುಂಡಗಾಗೈತ್ರಿ. ಆಣ ರೆಡಿ ಆಗೈತೆ ನೋಡ್ರಿ. ಈ ಥರ ದುಂಡಗಾಗ್ಬೇಕ್ರಿ. ಅಂದ್ರೆ ತುಂಬ ದಿನ ಇಟ್ಟರೆ ಏನಾಗಲ್ರಿ. ಅಂದ್ರೆ ಊರಿಗೆ ಪಾರಿಗೆ ಕಟ್ಕೊಂಡು ಹೋಗ್ವಲ್ರಿ, ಬ್ಯಾಗ್ನಾಗ ಡಬ್ಬ್ಯಾಗ ಇಟ್ಕೊಂಡು ಹೋದ್ರೆ ಒಂದ್ರ ಮ್ಯಾಗ ಒಂದು ಇಟ್ರೆ ಒಡೆಯಂಗಿಲ್ಲ ನೋಡ್ರಿ. ಈ ಥರ ಗಟ್ಟಿಗೆ ಆಣ ಬರ್ಬೇಕ್ರಿ. ನೋಡ್ರಿ, ಕಸ್ಕಸಿ ಹುರ್ಕೊಂಡು ಇಟ್ಕೊಳ ನೋಡ್ರಿ. ಕಸ್ಕಸಿ ಹುರಿದು ಇಟ್ಕೊಳನಿ. ಏಲಕ್ಕಿ ಶುಂಠಿ ಹುರಿದು ಮಿಕ್ಸರ್ ಹಾಕ್ಯಂದು ಸಾಣಿಸಿಟ್ಟನ್ ನೋಡ್ರಿ. ನೋಡ್ರಿ, ಶೇಂಗಾ ಕಾಳು ತೊಗೊಂಡನ್ ನೋಡ್ರಿ. ನೋಡ್ರಿ, ಒಂದು ಬಟ್ಲಕ್ಕಿನ ಒಂದು ಸ್ವಲ್ಪ ಕಮ್ಮಿ ಹಾಕ್ಯಂದ ನೋಡ್ರಿ. ಶೇಂಗಾ ಕಾಳು ಪುಟಾಣಿ ಹಿಟ್ಟು ಹಾಕ್ಯಂತ ನೋಡ್ರಿ. ನೀವು ಬರೀ ಹಂಗೆ ಶೇಂಗಾ ಕಾಳಿಂದ ಆದರೂ ಕಟ್ಗೆಬೋದ್ರಿ. ಇಲ್ಲಪ್ಪ ಈ ಥರ ಹಿಟ್ಟು ಹಾಕ್ಯಂಡಾದ್ರೂ ಕಟ್ಗೆಬೋದು ನೋಡ್ರಿ. ಸುಲಭವಾಗಿ ಕಟ್ಗೆಬೋದು ನೋಡ್ರಿ. ಏಲಕ್ಕಿ ಶುಂಠಿ ಕಸ್ಕಸಿ ಹಾಕ್ಯಂತ ನೋಡ್ರಿ. ಕಸ್ಕಸಿ ಏಲಕ್ಕಿ ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ತುಂಬ ದಿನ ಇಟ್ಟರು ಏನಾಗಲ್ಲ ನೋಡ್ರಿ. ಉಂಡೆ ಇದ್ದು ಟೇಸ್ಟೇ ಇರ್ತಾವೆ, ಅಷ್ಟು ಸೂಪರಾಗಿ ಬರ್ತಾವೆ. ತುಂಬ ದಿನ ಆದರೂ ಇಡ್ಬೋದ್ರಿ. ನೋಡ್ರಿ, ಈ ಥರ ಗುಂಡಿ ಮಾಡ್ಕೊಂಡು ಆಣ ಹಾಕ್ಯಂತ ನೋಡ್ರಿ. ನೋಡ್ರಿ, 2 ಚಮಚ ಹಾಕ್ಯಂತನ್ರಿ. ಮತ್ತು ಬೇಕಂದ್ರೆ ಹಾಕ್ಯನಕ್ಕೆ ಬರ್ತೈತ್ರಿ. ನೋಡ್ರಿ, ಬಿಸಿ ಇರ್ತೈತಿ. ಈ ಥರ ನಿಧಾನಕ್ಕೆ ಕೈ ಆಡ್ಕೋಬೇಕ್ರಿ. ಓಟು ಕೂಡ್ಕೆನ ಮಟ ಈ ಥರ ಕೈ ಆಡ್ಕೋಬೇಕ್ರಿ. ಓಟು ಕೂಡ್ಕೆಣಂದ ಕೈಲಿ ನಾದ್ಕೋಬೇಕು ನೋಡ್ರಿ. ಕೈಲಿ ನಾದ್ಕೊಂಡ್ರೆ ಓಟು ಹಿಟ್ಟೆಲ್ಲ ಮಿಕ್ಸ್ ಆಕತ್ರಿ. ನೋಡ್ರಿ, ಈ ಥರ ಓಟು ಕೂಡ್ಕೆಣಂದ ಈ ಥರ ಕೈಲಿ ನಾದ್ಕೊಂಡ ನೋಡ್ರಿ. ಚುಚ್ಗ ತೆಗೆದಿಟ್ಟು ಕೈಲಿ ನಾದ್ಕೊಂಡನಿ. ಈಗ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಉಂಡೆ ಕಟ್ಕೋಬೋದ್ರಿ. ಈ ಥರ 2 ಕೈಲಿ ಪ್ರೆಶ್ ಮಾಡಿ ಕಟ್ಕೋಬೇಕು ನೋಡ್ರಿ. ಅಂದ್ರೆ ನೀಟಾಗಿ ಬರ್ತದೆ ಉಂಡೆ. ನೋಡ್ರಿ, ಈ ಥರ 2 ಕೈಲಿ ಪ್ರೆಶ್ ಮಾಡಿ ಕಟ್ಕೋಬೇಕು ನೋಡ್ರಿ. ಎಷ್ಟು ನೀಟಾಗಿ ಬಂದೈತಿ. ಇದೇ ಥರ ಓಸ್ ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡು, ಎಷ್ಟು ಉಂಡೆಗೆ ನೋಡ್ರಿ. ಈಗ ಎಳ್ಳಿನ ಉಂಡೆ ಕಟ್ಟೋದು ಹೇಗಂತ ನೋಡೋಣ್ರಿ. ಎಳ್ಳು ಹಸಿ ಮಾಡಿ ಹುರಿದಿಟ್ಕೊಳನ್ ನೋಡ್ರಿ. ಹಿಟ್ಟು ಸ್ವಲ್ಪ ಹಾಕ್ಯಂತಾನೆ ನೋಡ್ರಿ. ನೀವು ಎಳ್ಳಿಲ್ಲಾದ್ರೂ ಕಟ್ಕೋಬೋದ್ರಿ. ಈ ಥರ ಹಿಟ್ಟು ಒಂದು ಸ್ವಲ್ಪ ಕೋಟಿಂಗಿಗಿದ್ರೆ ನೀಟ್ ಹಾಕವ್ರಿ. ಉಂಡೆನೂ ನೀಟ್ ಹಾಕವು. ತುಂಬ ದಿನ ಇಡಕ್ಕೂ ಕರೆಕ್ಟ್ ಆಕತ್ರಿ. ಈ ಥರ ಹಿಟ್ಟು ಹಾಕಿ ಕಟ್ಕೋಬೇಕು ನೋಡ್ರಿ. ಏಲಕ್ಕಿ ಶುಂಠಿ ಕಸ್ಕಸಿ ಎಲ್ಲ ಥರ ಯಾವ್ದು ಪದಾರ್ಥ ಕಟ್ಟಿದ್ರೆ ಇಷ್ಟು ಪದಾರ್ಥ ಹಾಕಿ ಕಟ್ತೇನೆ ನೋಡ್ರಿ. ನೋಡ್ರಿ, ಈ ಥರ ಗುಂಡಿ ಮಾಡ್ಕೊಂಡು ಹಣ ಹಾಕ್ಕೋಬೇಕ್ರಿ.
ಯಾರ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತುಂಬ ದಿನ ಆತ್ರಿ ನಾ ಇಡುವೆ ಮಾಡಾಕತ್ತು. ಸಬ್ಸ್ಕ್ರೈಬ್ ಮಾಡಿರಿ. ಇಡುವೆ ನೋಡಿ ಹಂಗೆ ಕೈ ಬಿಡ್ತೀರಿ. ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಮಗೂ ಖುಷಿ ಆಕೈತಿ. ನೋಡಿರಿ ಈ ಥರ ಓಟು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಈ ಥರ ಕೈಲಿ ನಾದ್ಕೊಂಡನಿ. ಈಗ ಒಂದೊಂದು ಉಂಡೆ ಕಟ್ಕೊಂತ ನೋಡಿರಿ. ನೋಡಿರಿ ಈ ಥರ ರೆಡಿ ಆಗೈತಿ. ನೋಡಿರಿ ಇಷ್ಟು ಉಂಡೆ ಕಟ್ಟೀನಿ ನೋಡಿರಿ. ನೋಡಿರಿ ಈಗ ಜೋಳದ ಹಳ್ಳಿನ ಉಂಡೆ ಮಾಡೋದು ಹೇಗಂತ ನೋಡೋಣ್ರಿ. ಅಳ್ಳೂರು ಇಟ್ಟಿದ್ರಿ ನಾನು ಜೋಳದ ಹಳ್ಳು, ಅವನ್ನ ಈಗ ಉಂಡೆ ಕಟ್ಟಾಕತ್ತಾನೆ ನೋಡಿರಿ. ಕಸ್ಕಸಿ ಏಲಕ್ಕಿ ಶುಂಠಿ ಹಾಕೀನಿ ನೋಡಿರಿ. ಈಗ ಪುಟಾಣಿ ಹಿಟ್ಟು ಹಾಕ್ಯಂತೀನಿ ನೋಡಿರಿ. ಹಿಟ್ಟು ಹಸಿ ಮಾಡ್ಕೊಂಡು ಮಿಕ್ಸರ್ ಹಾಕ್ಯಂದು ಸಾಣಿಸಿ ಇಟ್ಕೊಂಡಿದ್ರಿ ನಾನು. ಈ ಥರ ಓಟ್ ರೆಡಿ ಮಾಡಿ ಇಟ್ಕೊಂಡು ಉಂಡೆ ಕಟ್ಕೊಳಕ್ತೇನೆ ನೋಡಿರಿ. ಈ ಥರ ಪಾಕ ಆಟಾಟ ನೋಡಿ ಹಾಕ್ಯಬೇಕ್ರಿ, ಒಮ್ಮಕ್ಲೆ ಹಾಕ್ಯಬಾರದು. ಎಂಥ ಕಲೀಲಿಲ್ದರು ಕಟ್ಬೋದು ನೋಡಿರಿ. ಗಂಡು ಮಕ್ಳು ಕಟ್ಬೋದು ರೀ, ಹೆಣ್ಮಕ್ಳು ಕಟ್ಬೋದು ರೀ. ನೋಡಿರಿ ಈ ಥರ ದುಂಡಗ ನಾದ್ಕೊಂಡನಿ. ಈಗ ಉಂಡೆ ಕಟ್ಟಿ ತೋರಿಸ್ತೇನೆ ನೋಡಿರಿ. ನೋಡಿರಿ ಈ ಥರ ಫ್ರೆಶ್ ಮಾಡಿ ಕಟ್ಕೋಬೇಕ್ರಿ. ನೋಡಿರಿ ಈ ಥರ ರೆಡಿ. ನೋಡಿರಿ ಎಷ್ಟು ಉಂಡೆಗೆ ನೋಡಿರಿ. ನಾ ಸ್ವಲ್ಪ ಕಟ್ಕೊಂಡೇನಿ ರೀ ಜೋಳದ ಹಳ್ಳಿನ ಉಂಡೆ, ಜಾಸ್ತಿ ಕಟ್ಟಿಲ್ಲ. ಈಗ ಪುಟಾಣಿ ಹಿಟ್ಟಿನ ಉಂಡೆ ಕಟ್ಕೊಂತೇನೆ ನೋಡಿರಿ. ಈಗ ಏಲಕ್ಕಿ ಶುಂಠಿ ಹಾಕ್ಯಂತೇನೆ ನೋಡಿರಿ. ಕಸ್ಕಸಿ ಓಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಉಂಡೆ ಕಟ್ಟೋದು ತಡ ಆಗಲ್ಲ ನೋಡಿರಿ. ಈ ಥರ ಓಟು ರೆಡಿನ ಮಾಡಿ ಇಟ್ಕೋಬೇಕ್ರಿ ಫಸ್ಟ್. ನೋಡಿರಿ 2 ಚಮಚ ಹಾಕ್ಯಂತೇನೆ ನೋಡಿರಿ ನಾನಿಲ್ಲಿ. ನಾವು ಫಸ್ಟ್ ಮುಟ್ಟಿಗೆ ಮಾಡಿ ಇಟ್ಕೊಂತೇವೆ ರೀ. ನೈವೇದ್ಯಕ್ಕೆ ಬೇಕಲ್ರಿ ನಾಗಪ್ಪಗೆ, ಮುಟ್ಟಿಗೆ ಮಾಡಿ ಇಟ್ಕೊಂಡಿರ್ತೇವೆ ನೋಡಿರಿ. ನಿಮ್ಮ ಕಡೆ ಮುಟ್ಟಿಗೆ ಮಾಡಿ ನೈವೇದ್ಯ ಇಡ್ತೀರಿ, ಏನು ಉಂಡೆ ಮಾಡಿ ನೈವೇದ್ಯ ಇಡ್ತೀರಿ ಕಮೆಂಟ್ ಹಾಕ್ರಿ. ನಾವು ಮಾತ್ರ ಮುಟ್ಟಿಗೆ ಮಾಡಿ ನೈವೇದ್ಯ ಇಡ್ತೀವಿ ನೋಡಿರಿ. ಈಗ ಉಂಡೆ ಕಟ್ಟಮ್ಮ ಸ್ಟಾರ್ಟಿಂಗ್ ಮುಟ್ಟಿಗೆ ಮಾಡಿ ಇಟ್ಕೊಂಡಿರ್ತೇನೆ ರೀ. ಎಲ್ಲ ಥರ ಉಂಡ್ಯಾಗನ 5 ಮುಟ್ಟಿಗೆ ಮಾಡಿ ಇಟ್ಟಿರ್ತೇವೆ ನೋಡಿರಿ. ನೋಡಿರಿ ಈ ಥರ ರೆಡಿ ಆಗೈತೆ ನೋಡಿರಿ. ನೋಡಿರಿ ಎಷ್ಟು ಉಂಡೆ ಆಗ್ಯಾವ ನೋಡಿರಿ. ಓಟು ಕಟ್ಟೋದು ಪೂರ ತೋರಿಸಿದ್ರೆ ಟೈಮ್ ಆಕತ್ರಿ, ವಿಡಿಯೋಲಿ ಅಂತ ಆಕತಿ. ಅದಕ್ಕೆ ಮಕ್ಳು ಕಟ್ಟಿ ಒಂದೊಂದು ಕಟ್ಟಿ ತೋರಿಸಿ ಈ ಥರ ತೋರ್ಸೀನಿ ನೋಡಿರಿ. ಈಗ ಮಂಡಕ್ಕಿ ಕಟ್ಟೋದು ಹೇಗಂತ ನೋಡೋಣ್ರಿ. ನಮಗೆ ಎಷ್ಟು ಬೇಕಷ್ಟು ಮಂಡಕ್ಕಿ ತೊಗೋಬೋದು ರೀ. ಜಾಸ್ತಿ ಬೇಕಂದ್ರೆ ತೊಗೋಬೋದು, ಕಮ್ಮಿ ಬೇಕಂದ್ರೆ ತೊಗೋಬೋದು. ಲಘು ಕೂಡ್ಕೊಳಂಗಿಲ್ಲ ರೀ ಮಂಡಕ್ಕಿ. ನಾನು ಹಂಗೆ ಕಟ್ಟಿ ತೋರ್ಸೇನಿ ರೀ. ಪುಟಾಣಿ ಹಿಟ್ಟು ಏನು ಹಾಕ್ದಂಗೆ ಬರೀ ಮಂಡಕ್ಕಿ ಕಟ್ಟಿ ತೋರ್ಸೇನಿ ರೀ. ಈಗಿಲ್ಲೇ ಪುಟಾಣಿ ಹಿಟ್ಟು ಉಪಯೋಗ ಮಾಡ್ಕೊಂಡು ಕಟ್ಟಿ ತೋರಿಸ್ತೀನಿ ನೋಡಿರಿ. ಈಗ ಆಲ್ರೆಡಿ ಕೊಬ್ಬರಿ ಉಂಡೆ, ಗೋಧಿ ಉಂಡೆ ತೋರ್ಸೇನಿ ರೀ. ಮಂಡಕ್ಕಿ ಉಂಡೆ ತೋರ್ಸೀನಿ ನೋಡಿರಿ. ಈಗ ಪುಟಾಣಿ ಹಿಟ್ಟು ಹಾಕ್ಯಂತೇನೆ ನೋಡಿರಿ. ನೋಡಿರಿ ಎಷ್ಟು ಉಂಡೆಗೆ ನೋಡಿರಿ. ಹಿಟ್ಟು ಹಾಕಿರ್ತಾವಲ್ರಿ ದಿಢೀರ್ನ ಹಾಕೋ ನೋಡಿರಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.